ವೆಲ್ಕಮ್ ಟು ಪೂಜಾಸ್ ಕುಕಿಂಗ್ ಚಾನೆಲ್. ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಕೊಟ್ಟಿದ್ದೆ ತಿಂತಾ ಇದ್ರು. ಅಷ್ಟರಲ್ಲಿ ನಾಟಿ ಕೋಳಿ ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ನಾವು ಚಿಕನ್ ಏನಿರುತ್ತಲ್ಲ ಅದನ್ನೆಲ್ಲ ಹಾಕಿ ಆ ಬಾಣಲಿಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ನೀರು ಬಿಟ್ಕೋಬೇಕು ಸ್ವಲ್ಪ ಚಿಕನ್ನು. ಅದಾದಮೇಲೆ 1 ಸ್ಪೂನಷ್ಟು ಅರಿಶಿಣ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ, ಈ ಟೈಮಲ್ಲಿ ಉಪ್ಪು ಹಾಕ್ಬಿಟ್ರೆ ನೀಟಾಗಿ ಚಿಕನ್ಗೆ ಹಿಡಿಯುತ್ತೆ. ಅದಾದಮೇಲೆ 1 ಸ್ಪೂನು ಧನಿಯಾ ಪೌಡ್ರು, ಅದಾದಮೇಲೆ ಖಾರಕ್ಕೆ 2 ಸ್ಪೂನಷ್ಟು ಖಾರದ ಪುಡಿ, ಇಷ್ಟನ್ನು ಹಾಕಿ ಚಿಕನ್ನ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಆಗ ಚಿಕನ್ಗೆ ನೀಟಾಗಿ ಖಾರ ಉಪ್ಪು ಎಲ್ಲ ಹಿಡಿಯುತ್ತೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಚಿಕನ್ನು ಮುಳುಗುವಷ್ಟು ನೀರು ಹಾಕಬೇಕು. ಯಾಕಂದರೆ ಇದನ್ನು ಈ ಥರ ಮಾಡಿಬಿಟ್ಟು ನೀಟಾಗಿ ಚಿಕನ್ನ ಬೇಯಿಸ್ಕೋಬೇಕು. ಫಸ್ಟು ಒಂದು 4ರಿಂದ 5 ವಿಷಲ್ ಹೊಡೆಸ್ಕೋಬೇಕು. ಅದಾದಮೇಲೆ ಖಾರಕ್ಕೆ ಒಂದು ಅರ್ಧ ತೆಂಗಿನಕಾಯಿ, 4 ಈರುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, 4-5 ಟೊಮೆಟೊ, 4ರಿಂದ 5 ಟೊಮೆಟೊ ಇಷ್ಟನ್ನು ಜೋಡಿಸ್ಕೊಂಡು ಇಟ್ಕೊಬೇಕು. ಅದಾದಮೇಲೆ ಇದನ್ನಿಷ್ಟನ್ನು ಫ್ರೈ ಮಾಡ್ಕೊಬೇಕು. ಸೊ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಜಾರಿಗೆ ಇದೆಲ್ಲ ಏನು ಜೋಡಿಸಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಈ ಥರ ಹಾಕ್ಕೋಬೇಕು. ಆಮೇಲೆ ಆನಿಯನ್ನ ಎಣ್ಣೆ ಹಾಕಿ ಫ್ರೈ ಮಾಡಿ ಅದನ್ನು ಕೂಡ ಜಾರ್ಗೆ ಹಾಕ್ಕೋಬೇಕು. ಟೊಮೆಟೊನೂ ಫ್ರೈ ಮಾಡಿಕೊಂಡು ಜಾರ್ಗೆ ಹಾಕ್ಕೋಬೇಕು. ಇದನ್ನಿಷ್ಟನ್ನು ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ನಾವು ಚಿಕನ್ ಬೇಯಕ್ಕಿಟ್ಟಿದ್ವಲ್ಲ ಅದು ಬೆಂದಾಗಿದೆ. ಸೊ ಈ ಥರ ಬೆಂದಿದೆ ನೋಡಿ, ಚಿಕನ್ ಆಲ್ರೆಡಿ 3/4% ಬೆಂದಿದೆ. ಫಸ್ಟು ಅದಾದಮೇಲೆ ರುಬ್ಕೊಂಡಿರೋಂತಹ ಎಲ್ಲ ಖಾರನ ಅದಕ್ಕೆ ಹಾಕಿ, ರುಬ್ಬಿಟ್ಕೊಂಡಿರೋಂತಹ ಖಾರ ಮಸಾಲನೆಲ್ಲ ಕುಕ್ಕರ್ಗೆ ಹಾಕಿ ನಿಮಗೆಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿ ಅದಾದಮೇಲೆ ಕುಕ್ಕರ್ನ ಮುಚ್ಚಿ 4ರಿಂದ 5 ವಿಷಲ್ ಹೊಡೆಸ್ಬೇಕು. ನೆಕ್ಸ್ಟು ನೋಡಿ, ಸಾಂಬಾರು ಈ ಥರ ಕಲರಾಗಿ ಇಷ್ಟು ಚೆನ್ನಾಗಿ ಬಂದಿದೆ. ಸಖತ್ ಟೇಸ್ಟಿಯಾಗಿತ್ತು. ಊಟನೂ ಕೂಡ ಮಾಡಿದೆ, ತುಂಬ ಚೆನ್ನಾಗಿತ್ತು. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.